ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೀನ ರಾಶಿಯವರಿಗೆ ಒಂದು ವಿಶೇಷವಾದ ಮಾಹಿತಿಯನ್ನ ಹೇಳ್ತೀನಿ ನೋಡಿ. ಅದೇನಪ್ಪಾ ಅಂದ್ರೆ, ನಿಮಗೆ ಜೀವನದಲ್ಲಿ ನಿಜವಾದ ಶತ್ರುಗಳು ಯಾರು, ಯಾವ ರಾಶಿಯವರು ಶತ್ರುಗಳಾಗ್ತಾರೆ, ಕಷ್ಟ ನಷ್ಟಗಳೇನು, ಅದರಲ್ಲೂ ಬಹಳ ಮುಖ್ಯವಾಗಿ ನಿಮ್ಮ ಹಿತ ಶತ್ರುಗಳು ಯಾರು, ಅವರಿಂದ ನಿಮಗೆ ಬರುವಂತಹ ಸಮಸ್ಯೆಗಳೇನು, ನಿಮಗೆ ಹೇಗೆ ಶತ್ರುಗಳು ನಿರ್ಮಾಣವಾಗ್ತಾರೆ ಮತ್ತು ಮೀನ ರಾಶಿಯವರ ಕಷ್ಟಗಳಿಗೆ ಪರಿಹಾರಗಳೇನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕೂ ಮುನ್ನ ನೀವು ಮೀನರಾಶಿಯವರಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಕೆಲವು ರಾಶಿ ಚಕ್ರದ ಜನರು ನಕ್ಷತ್ರಗಳು ಹಾಗೂ ಗ್ರಹಗಳ ಪ್ರಭಾವದಿಂದ ಶತ್ರುಗಳಾಗಿ ಬದಲಾಗ್ತಾರೆ. ಕೆಲವೊಮ್ಮೆ ಅವರು ಬಹಳ ಆತ್ಮೀಯ ಸ್ನೇಹಿತರು ಅಥವಾ ಬಂಧುಗಳಾಗಿ ಪರಿಚಿತರಾಗಿದ್ದರೂ ನಂತರ ಶತ್ರುಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಎಂದು ಹೇಳಲಾಗುವುದು. ಕೆಲವರು ಎಷ್ಟೇ ಪ್ರಯತ್ನಿಸಿದರೂ ನಮ್ಮೊಂದಿಗೆ ಸ್ನೇಹಿತರಾಗಲು ಅಥವಾ ಆತ್ಮೀಯರಾಗಲು ಸಾಧ್ಯವಿಲ್ಲ. ಯಾಕೆ ಅನ್ನೋದಾದ್ರೆ, ನಮ್ಮ ರಾಶಿ ಹಾಗೂ ಅದರ ಅಧಿಪತಿಗಳ ಪ್ರಭಾವ ನಮ್ಮ ಮೇಲಿರುತ್ತೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯೊಂದಿಗೆ ಯಾರು ಹೊಂದಾಣಿಕೆಯಾಗಬಹುದು ಮತ್ತು ಹೊಂದಾಣಿಕೆಯಾಗುವುದಿಲ್ಲ ಎಂಬುದನ್ನ ತಿಳಿಸಿಕೊಡ್ತೀನಿ. ಬಹಳ ವಿಶೇಷವಾಗಿ ಮೀನ ರಾಶಿ ಗುರುವಿನ ತತ್ವ ಇರುವಂತಹ ರಾಶಿ. ಅಂದ್ರೆ ಕಾಲಪುರುಷ ಕುಂಡಲಿಯನ್ನ ನೋಡಿದಾಗ 12ರ ಸ್ಥಾನ ಅಂದ್ರೆ ತ್ಯಾಗ ಸ್ಥಾನ. ಈ ತ್ಯಾಗ ಸ್ಥಾನದ ಮನೆನೇ ಮೀನ ರಾಶಿಯ ತತ್ವ. ಮೀನ ರಾಶಿಯವರು ಬಹಳ ವಿಶೇಷವಾಗಿ ಎಚ್ಚರಿಕೆಯಿಂದ ಸೌಮ್ಯತೆಯಿಂದ ಕೂಡಿರುವಂತಹದ್ದನ್ನ ನಾವು ನೋಡಿರ್ತೀವಿ. ಹಾಗೆ ಕೋಪ ತಾಪಗಳಿದ್ದರೂ ಸಹಿತವಾಗಿ ಅಷ್ಟೇ ಬೇಗ ಕೂಲಾಗಿ ಬಿಡ್ತಾರೆ. ಜಲತತ್ವ ರಾಶಿಯವರು ಮೀನ ರಾಶಿಯವರಾಗಿರುತ್ತಾರೆ. ಈ ರಾಶಿಯಲ್ಲಿ ಹುಟ್ಟಿರುವಂತಹವರು ತುಂಬಾನೇ ಒಂದು ರೀತಿಯಲ್ಲಿ ನೋಡಿದರೆ ಬಹಳ ಸೌಮ್ಯತೆಯಿಂದ ಇರ್ತಾರೆ. ಯಾವುದೇ ಆದಂತಹ ಹಾರ್ಶ್ ಬಿಹೇವಿಯರ್ ಇಲ್ಲ. ಹಾಗಾದ್ರೆ ಮೀನ ರಾಶಿಯಲ್ಲಿ ಹುಟ್ಟಿರುವಂತಹವರಿಗೆ ಶತ್ರುಗಳು ಹೇಗಿರ್ತಾರೆ? ಒಂದೇ ಒಂದು ವಿಚಾರ, ಈ ಮೀನ ರಾಶಿಯವರಿಗೆ ನಿಮ್ಮ ಪ್ರೀತಿನೇ ನಿಮಗೆ ಶತ್ರು, ಬೇರೆ ಯಾರು ಬರುವುದಿಲ್ಲ. ನೀವು ಎಲ್ಲವನ್ನು ಬೇಗ ನಂಬಿ ಪ್ರೀತಿಗೆ ಒಳಗಾಗಿ ಆ ಪ್ರೀತಿಯಿಂದ ಶತ್ರುಗಳು ಉತ್ಪತ್ತಿಯಾಗಿ ಅದರಿಂದ ಕಷ್ಟ ನಷ್ಟಗಳನ್ನು ಎದುರಿಸಿ ಅದರಿಂದ ನಷ್ಟಗಳನ್ನು ಅನುಭವಿಸುವಂತದ್ದು ಇರುತ್ತೆ. 12ರ ಸ್ಥಾನ ಗುರು, 6ರ ಸ್ಥಾನ ವೀಕ್ಷಣೆಯನ್ನ ಮಾಡಿ. 6ರ ಸ್ಥಾನ ಸೂರ್ಯನ ಸ್ಥಾನ, ಅಂದ್ರೆ ಅಲ್ಲಿ ಬರುವಂತಹದ್ದು ಸಿಂಹ ರಾಶಿ. ಈ ಮೀನ ರಾಶಿಯಲ್ಲಿ ಉಚ್ಚ ಮತ್ತು ಶತ್ರು ರಾಶಿ. ಶತ್ರುಗಳು ಗ್ರಹಗಳು, ಬುಧ ನೀಚ ಆಗಿದ್ದಾನೆ ಮತ್ತು ಶತ್ರು ಕೂಡ. ಹಾಗೆ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ. ಹಾಗೆ ಗುರು ಮತ್ತು ಶುಕ್ರನ ಸಂಬಂಧವನ್ನ ನಾವು ವೀಕ್ಷಣೆಯನ್ನ ಮಾಡಿದಾಗ ಅಲ್ಲಿ ಶತ್ರುಗಳು ಅಂತ ನೋಡ್ತೀವಿ. ಆದರೂ ಶುಕ್ರ ಉಚ್ಚ ಸ್ಥಾನದಲ್ಲಿರುತ್ತಾನೆ ಈ ಮೀನ ರಾಶಿಗೆ. ಅದೇ ಶುಕ್ರ 3 ಮತ್ತು 8ರ ಅಧಿಪತ್ಯದಲ್ಲಾಗಿರುವಂತಹದ್ದು ಶುಕ್ರ. ಮೀನ ರಾಶಿಯಲ್ಲಿರುವವರಿಗೆ ಅಜಾತ ಶತ್ರುಗಳು ಅಂತ ಕೂಡ ಕರೀತಾರೆ. ಅಂದ್ರೆ ಇವರು ತುಂಬಾ ಆಸೆ ಆಮಿಷಗಳಿಗೆ ಒಳಗಾಗಿ ಪ್ರೀತಿಗೆ ಒಳಗಾಗುವುದು ಈ ರಾಶಿಯವರ ತತ್ವ. ಏನಂದ್ರೆ ಎಲ್ಲವನ್ನ ಕೊಟ್ಟು ಬಿಡುವಂತಹದ್ದು, ಎಲ್ಲವನ್ನ ಕೊಟ್ಟು ಕಳೆದುಕೊಂಡ ತದನಂತರ ಅವರೇ ನಂಬಿರುವಂತಹವರು ಶತ್ರುಗಳಾಗಿ ಪರಿಣಾಮ ಬೀರುವಂತಹದ್ದು ಆಗಿರುತ್ತೆ. ಇಲ್ಲೂ ಕೂಡ ಮೀನ ರಾಶಿಯವರು ಒಂದಷ್ಟು ಬುದ್ಧಿವಂತರಾಗಿರುವಂತಹದ್ದು ಬಹಳ ಮುಖ್ಯ. ಬುಧ ನೀಚ ಸ್ಥಾನದಲ್ಲಿರುತ್ತಾನೆ. ಅದೇ ಅಷ್ಟಮ ಸ್ಥಾನ ಯಾರಿದ್ದಾರೆ ಅಂದ್ರೆ ಶುಕ್ರ. ಶುಕ್ರ ಅಷ್ಟಮ ಸ್ಥಾನದ ಅಧಿಪತಿಯು ಕೂಡ. ಅಲ್ಲಿ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದರೂ ಅಷ್ಟಮಾಧಿಪತಿ ಆಗಿರುತ್ತಾನೆ. ಪಂಚಮಾಧಿಪತಿ ಆಗಿರುವಂತಹದ್ದು ಯಾರು ಅಂದ್ರೆ ಕಾಲಪುರುಷ ಕುಂಡಲಿಯನ್ನ ನೋಡಿದಾಗ ಸೂರ್ಯನ ತತ್ವ ಪಂಚಮಾಧಿಪತಿ. ನೀವು ಯಾವಾಗ ಪ್ರೀತಿಯನ್ನ ಹಂಚಿಕೊಳ್ಳುವುದಕ್ಕೆ ಶುರು ಮಾಡುತ್ತೀರೋ ಶುಕ್ರನ ಅಡೆತಡೆ ಇಲ್ಲದೇನೆ, ನೀವು ನ್ಯಾಯಯುತವಾಗಿ ಯೋಚನೆಗಳನ್ನ ಮಾಡದೇನೆ, ಹಿಂದೆ ಮುಂದೆ ಯೋಚನೆ ಮಾಡದೇನೆ ಈ ರೀತಿ ಕೊಡುಗೆಗಳನ್ನ ಕೊಡ್ತಿರೋ ಅವರು ನಿಮಗೆ ಶತ್ರುಗಳಾಗಿ ಪರಿಣಾಮವಾಗ್ತಾರೆ. ಮೀನ ರಾಶಿಯವರಿಗೆ ನ್ಯೂನ್ಯತೆಗಳು ಹೇಗಪ್ಪ ಅಂತಂದ್ರೆ, ಜವಾಬ್ದಾರಿ ಇಲ್ಲದ ಕೆಲಸಗಳು ಜಾಸ್ತಿ, ನೆಗ್ಲಿಜೆನ್ಸಿ ಜಾಸ್ತಿ. ಇದರಿಂದ ನೀವು ಕೊಟ್ಟಿರುವಂತಹ ಪ್ರೀತಿ ಭಾವಗಳು ಸ್ನೇಹಿತರಾಗಿರಬಹುದು, ಇವೆಲ್ಲವೂ ಕೂಡ ನೀವು ಯಾವಾಗ ಅವರು ಒಟ್ಟಿಗೆ ಕೆಲಸ ಹಾಗೆ ಇನ್ವಾಲ್ವ್ ಆಗಿರ್ತೀರೋ ಯೂಶಲಿ ನಿಮ್ಮ ಶತ್ರುಗಳು ಅಲ್ಲೇ ಬೆಳೆಯುತ್ತಾರೆ. ಕೆಲವೊಂದು ವಿಚಾರಗಳನ್ನ ತೆಗೆದುಕೊಂಡಾಗ ಮೀನ ರಾಶಿಯಲ್ಲಿರುವಂತಹವರಿಗೆ ನೆರೆಹೊರೆ ಜೊತೆಗೆ ಈ ಸಹೋದರತ್ವದಲ್ಲೂ ಸಹಿತವಾಗಿ ಕೆಲವೊಂದು ಬಾರಿ ನಮ್ಮ ಶತ್ರುಗಳು ಉತ್ಪತ್ತಿಯಾಗಿರುವಂತಹದ್ದು ಇರುತ್ತೆ. ಇವು ಎಲ್ಲವನ್ನ ಕೊಡ್ತೀರಾ, ತ್ಯಾಗವನ್ನ ಮಾಡ್ತೀರಾ, ಎಲ್ಲ ಸರಿ. ಆದರೆ ಕೆಲವೊಂದು ಬಾರಿ ನೀವು ಆ ಮಾತುಗಳಿಗಾಗಲಿ ಆ ಪ್ರೀತಿಗಳಿಗೆ ಆಗಲಿ ಸರಿಯಾದ ಸ್ಪಂದನೆ ಮಾಡದೆ ಇದ್ದಾಗ ಹೆಚ್ಚಾಗಿ ನಿಮಗೆ ಅಲ್ಲಿ ಶತ್ರುಗಳು ಉತ್ಪತ್ತಿಯಾಗ್ತಾರೆ. ಮೀನ ರಾಶಿಯಲ್ಲಿ ನಷ್ಟಗಳನ್ನ ಅನುಭವಿಸುವಂತಹವರಾಗಿರುತ್ತಾರೆ.
ಮೀನರಾಶಿಯವರು ಯಾಕೆ ನಷ್ಟಗಳನ್ನ ಅನುಭವಿಸುವಂತಹವರಾಗಿರುತ್ತಾರೆ, ಕಷ್ಟಗಳು ಯಾಕೆ ಬರುತ್ತೆ ಕೆಲವೊಂದು ಬಾರಿ. ಮೀನರಾಶಿಯವರು ಸಾರ್ವಜನಿಕವಾಗಿ ಅಥವಾ ನೆರೆ ಹೊರೆಯವರಿಂದಲೂ ಕೂಡ ತಾಪತ್ರಯಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು ಕೂಡ ಬರುತ್ತದೆ. ಇಲ್ಲಿ 3 ಮತ್ತು 8ರ ಅಧಿಪತಿ ಸಹೋದರಿಯರ ಸಹಿತವಾಗಿಯೂ ಕೂಡ ನಿಮಗೆ ಸಮಸ್ಯೆಗಳು ಕಾಡುವಂತಹದ್ದಿರುತ್ತೆ. ಆಸ್ತಿಯ ವಿಚಾರದಲ್ಲಿ ಶತ್ರು ಭಾವಗಳು ಉತ್ಪತ್ತಿಯಾಗುವಂತಹದ್ದು. 6ರ ಸ್ಥಾನ ತಂದೆಯ ಸ್ಥಾನ, ಅಂದ್ರೆ ತಂದೆಯ ಮನೆ ಸ್ಥಾನ ಅಂತ ಕೂಡ ನೋಡಿದ್ವಿ. ಸೂರ್ಯನ ಸ್ಥಾನ ಅಂದ್ರೆ ತಂದೆಯ ಮನೆಯವರು, ಇವೆಲ್ಲರಲ್ಲೂ ಶತ್ರುಗಳಾಗಿ ಪರಿಣಾಮ ಬೀರುವಂತಹದ್ದು ಬರುತ್ತೆ. ಸೌಮ್ಯತೆ ಇರುವಂತಹದ್ದು. ರೇವತಿ ನಕ್ಷತ್ರ, ಪೂರ್ವ ಭಾದ್ರ, ಉತ್ತರ ಭಾದ್ರ ನಕ್ಷತ್ರ ಎಷ್ಟೇ ಕೋಪಕ್ಕೆ ಒಳಗಾಗಿದ್ದರೂ ಸಹಿತವಾಗಿ ತಣ್ಣಗಾಗಿ ಬಿಡ್ತಾರೆ. ಈ ಮೀನ ರಾಶಿಯವರಿಗೆ ಪದೇ ಪದೇ ಹೇಳುತ್ತಿರುವಂತಹದ್ದು ನೆಗ್ಲಿಜೆನ್ಸಿ ಬಿಡಿ. ಇದಕ್ಕಿದ್ದ ಹಾಗೆ ಎಲ್ಲರನ್ನ ನಂಬುವಂತಹದ್ದನ್ನ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಮೀನ ರಾಶಿ ಅಷ್ಟಮ ಸ್ಥಾನ ಶುಕ್ರನಿದ್ದಾನೆ. ಎಲ್ಲರನ್ನ ಯಾವುದೇ ವಿಚಾರದಲ್ಲೂ ಬೇಗ ನಂಬುವಂತಹದ್ದು. ಅದರಿಂದ ನೀವು ನಷ್ಟವನ್ನ ಅನುಭವಿಸುತ್ತೀರಾ. ಯಾಕಪ್ಪ ಪ್ರೀತಿಯಿಂದಲೇ ಮೋಸ ಹೋಗ್ತೀರಾ ಅಂದ್ರೆ ತಮ್ಮನ್ನ ತಾವೇ ಅರ್ಪಣೆ ಮಾಡಿಕೊಂಡು ನಷ್ಟವನ್ನ ಮಾಡಿಕೊಳ್ಳುವಂತಹದ್ದು. ಆಸ್ತಿ ನಷ್ಟ, ಹಣ ನಷ್ಟ ಮಾಡಿಕೊಳ್ಳುವಂತಹದ್ದು ಈ ಮೀನ ರಾಶಿಯ ತತ್ವ. 12ರ ಸ್ಥಾನವನ್ನ ವೀಕ್ಷಣೆ ಮಾಡಿ ಶನಿ. ಆಸೆ ಆಮಿಷಕ್ಕೆ ಒಳಗಾಗಿ ಎಲ್ಲವನ್ನ ತ್ಯಾಗ ಮಾಡ್ತೀರಾ. ಅಲ್ಲಿಂದ ನೀವು 6ನೇ ಸ್ಥಾನವನ್ನ ವೀಕ್ಷಣೆ ಮಾಡಿದರೆ ಶನಿ ಏಕಾದಶಿಯ ಭಾವಕ್ಕೆ ಶನಿ ಅಧಿಪತಿಯಾಗಿರುತ್ತಾನೆ. ಮೀನ ರಾಶಿಯ ತತ್ವ ಎಲ್ಲವನ್ನ ಕೂಡ ಕಳೆದುಕೊಳ್ಳುವಂಥದ್ದು. ಕುಟುಂಬದಲ್ಲೂ ಕೂಡ ಕೇರ್ಫುಲ್ ಆಗಿರಬೇಕು ಮೀನ ರಾಶಿಯವರು. ನಿಮ್ಮಲ್ಲಿ ಇರುವ ಸೌಮ್ಯತೆ, ಮುಗ್ಧತೆ, ಹಾಗೆ ನಿಮ್ಮಲ್ಲಿ ಏನು ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿತ್ವಗಳು, ಇದೆಲ್ಲ ನಾವು ನೋಡಿದ್ರೂ ಸಹಿತ ಮೀನ ರಾಶಿಯವರು ಕೆಲವೊಂದು ಆಮಿಷಗಳಿಗೆ ಬಿದ್ದು ಶತ್ರುಗಳನ್ನ ಉತ್ಪತ್ತಿ ಮಾಡಿಕೊಳ್ತೀರಾ. ಈ ರೀತಿಯಾಗಿ ಸೂರ್ಯನ ಮನೆ ನಿಮಗೆ ಶತ್ರುವಾಗಿ ಪರಿಣಾಮವಾಗುತ್ತೆ. ಅಲ್ಲಿ ಶತ್ರುಗಳು ಉತ್ಪತ್ತಿಯಾದಾಗ ಆಟೋಮೆಟಿಕ್ ಆಗಿ ನಿಮಗೆ ಕಷ್ಟ, ನಷ್ಟಗಳು, ಅವಮಾನಗಳು ಎಲ್ಲ ಉತ್ಪತ್ತಿಯಾಗುತ್ತೆ. ಯೂಶಲಿ ಮೀನ ರಾಶಿಯವರು ಮಾತು ತುಂಬಾ ಕಡಿಮೆ, ಆದರೆ ಕೆಲವೊಂದು ಬಾರಿ ಮಾತು ನಿರರ್ಗಳ. ಈ ಮೌನ ಕೆಲವೊಂದು ಬಾರಿ ನಿಮಗೆ ಶತ್ರುಗಳನ್ನ ಸಹ ಉತ್ಪತ್ತಿ ಮಾಡುತ್ತೆ. ಮೀನ ರಾಶಿಯವರು ಸಾಧ್ಯವಾದಷ್ಟು ನೀವು ಮೀನ ರಾಶಿಯವರಿಗೆ ಶತ್ರುಗಳಾಗುವ ರಾಶಿಗಳು ಯಾವುವೆಂದರೆ, ಮೊದಲನೆಯದಾಗಿ ಸಿಂಹ ರಾಶಿ. ಸಿಂಹ ಮತ್ತು ಮೀನ ರಾಶಿಯವರು ಒಬ್ಬರಿಗೊಬ್ಬರು ಹೊಂದಾಣಿಕೆಯಾಗುವುದಿಲ್ಲ. ಸಿಂಹ ರಾಶಿಯ ಹೊರ ಹೋಗುವ ವ್ಯಕ್ತಿತ್ವ, ತಮ್ಮ ಬಗ್ಗೆ ತುಂಬಾ ಹೆಮ್ಮೆ ಪಡುತ್ತಾರೆ ಮತ್ತು ಭಾವನೆಗಳನ್ನ ಹಿಡಿದಿಟ್ಟುಕೊಳ್ಳುತ್ತಾರೆ. ಆದರೆ ಮೀನ ರಾಶಿಯು ಚಿಪ್ಪಿನಲ್ಲಿ ಅಡಗಿಕೊಳ್ಳಲು ಪ್ರಯತ್ನಿಸಿದಾಗ ಸಿಂಹ ಸಿಟ್ಟಾಗುತ್ತದೆ. ಮೀನ ರಾಶಿಯವರು ಸ್ವಯಂ ಕೇಂದ್ರಿತ ಮನೋಭಾವದಿಂದ ಬೇಸರಗೊಳ್ಳುತ್ತಾರೆ. ಸಿಂಹ ರಾಶಿಯಲ್ಲಿನ ಅಹಂಕಾರವು ಮೀನ ರಾಶಿಯವರಿಗೆ ತೊಂದರೆ ನೀಡುತ್ತದೆ. ಆದ್ದರಿಂದ ಅಂತಹ ಸ್ನೇಹವನ್ನ ಬಿಡುವುದು ಉತ್ತಮ. ಅಲ್ಲದೆ ಸಿಂಹ ರಾಶಿಯವರು ಮೀನ ರಾಶಿಯವರ ಭಾವನೆಗಳನ್ನ ನಿಭಾಯಿಸಲು ಸಾಧ್ಯವಿಲ್ಲ. ಅವರನ್ನ ನಿರ್ವಹಿಸಲು ಸೂಕ್ಷ್ಮತೆ ಬೇಕಾಗುತ್ತದೆ. ಎರಡನೆಯದಾಗಿ ಧನಸ್ಸು ರಾಶಿ. ಧನುರಾಶಿ ವ್ಯಕ್ತಿಗಳು ತುಂಬಾ ಸ್ವತಂತ್ರರು ಮತ್ತು ಮೊಂಡಾದವರು. ಮೀನರಾಶಿಯವರು ತುಂಬಾ ಭಾವುಕರಾಗಿದ್ದಾರೆ. ಎರಡನೆಯದು, ಮೀನರಾಶಿಯವರನ್ನ ಕಿರಿಕಿರಿಗೊಳಿಸುವ ಮೂಲಕ ಕ್ರೂರವಾಗಿ ಕಾಣಬಹುದು. ಮೀನರಾಶಿಯವರು ವಿಶ್ರಾಂತಿ ಪಡೆಯುತ್ತಾರೆ ಮತ್ತು ಧನಸ್ಸು ರಾಶಿಯವರು ಉತ್ಸಾಹದಿಂದ ತುಂಬಿರುತ್ತಾರೆ. ಮೀನರಾಶಿಯಲ್ಲಿ ಉತ್ಸಾಹದ ಕೊರತೆ ಇದೆ. ಇದು ಧನಸ್ಸು ರಾಶಿಯವರಿಗೆ ಇಷ್ಟವಾಗದೇ ಇರಬಹುದು. ಇನ್ನು ನೀವು ಇಷ್ಟೆಲ್ಲ ಸಂಕಷ್ಟಗಳಿಂದ ಹೊರಬರಬೇಕು ಅಂದ್ರೆ ದುರ್ಗಾ ಯಂತ್ರಗಳನ್ನ ಸ್ಥಾಪನೆ ಮಾಡಿಕೊಂಡು ಅದನ್ನ ವಿಧಿಯುಕ್ತವಾಗಿ ನೀವು ಪೂಜೆ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಈ ತರಹದ ಸಮಸ್ಯೆಗಳು ದೂರವಾಗುತ್ತದೆ. ಕಷ್ಟ ನಷ್ಟಗಳು ದೂರವಾಗಿ ಸುಖ ಬಾಳ್ವೆಗೆ ನಾಂದಿಯಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಓಂ ದುರ್ಗಾದೇವಿಯೇ ನಮಃ ಅಂತ ಕಾಮೆಂಟ್ ಮಾಡಿ. ಈ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಒಳಿತಾಗಲಿ. ಧನ್ಯವಾದಗಳು.